ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿರೇಂಜ್ಮೆಂಟ್ಸ್ ಮೇಲೆ 2026 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆರಿ ಈಸಿ ಪ್ರಾಬ್ಲಮ್ ಅನ್ನ ಕೇಳಿದರೆ 6 ಮಾರ್ಕ್ಸ್ಗೆ 7A ಕ್ವಶನ್, ವೆರಿ ಈಸಿ ಪ್ರಾಬ್ಲಮ್ ಸರಿನಾ. ಕೇವಲ 3 ಸ್ಟೆಪ್ಸ್ ಅಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಆ ತರದ ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಸೊ ಕ್ವಶನ್ ಏನು, ದೇರ್ ಆರ್ 8 ಲೆಟರ್ಸ್ ಟು ಡಿಫರೆಂಟ್ ಪೀಪಲ್ ಟು ಬಿ ಪ್ಲೇಸ್ಡ್ ಇನ್ ದ 8 ಡಿಫರೆಂಟ್ ಅಡ್ರೆಸ್ಡ್ ಎನ್ವಲಪ್ ಅಂತಂದ್ರೆ, ಈಗ 8 ಜನಕ್ಕೆ ನಾವು ಒಂದು ಲೆಟರ್ ಅನ್ನ ಕಳಿಸ್ಬೇಕು ಅಂತಂದ್ರೆ ಪೋಸ್ಟ್ ಅಲ್ಲಿ ಕಳಿಸ್ತೀವಿ ಅಂತ ಅನ್ಕೊಳ್ಳಿ. ಟು ದ 8 ಡಿಫರೆಂಟ್ ಲೊಕೇಶನ್, ಯಾಕಂತಂದ್ರೆ ಅವ್ರವ್ರ ಮನೆಗಳು ಡಿಫರೆಂಟ್ ಜಾಗದಲ್ಲಿ ಇರ್ತವೆ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಪ್ರತಿಯೊಬ್ರು ಲೆಟರ್ ಅನ್ನು ಕೂಡ ನಾನು ಒಂದೊಂದು ಎನ್ವಲಪ್ ಅಲ್ಲಿ ಇಡ್ತಾ ಹೋಗ್ತೀನಿ. ಸೊ ಇವೆಲ್ಲ ಎನ್ವಲಪ್ ಅಂತಂದ್ರೆ ಒಂದು ಇಲ್ಲಿಗೆ, ಇನ್ನೊಂದು ಇಲ್ಲಿಗೆ, ಇನ್ನೊಂದು ಇಲ್ಲಿಗೆ, ಈ ತರ ನಾನು ಎನ್ವಲಪ್ ಗಳಿಗೆ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಆ ಪ್ಲೇಸ್ ಮಾಡ್ಬೇಕಾದ್ರೆ ಫೈಂಡ್ ದ ನಂಬರ್ ಆಫ್ ವೇಸ್ ಆಫ್ ಡೂಯಿಂಗ್ ದಿಸ್ ಸೋ ದಟ್ ಅಟ್ ಲೀಸ್ಟ್ 1 ಲೆಟರ್ ಗೆಟ್ಸ್ ಟು ದ ರೈಟ್ ಪರ್ಸನ್ ಅಂತಂದ್ರೆ, ಈಗ ನನ್ನ ಹತ್ರ ಎನ್ವಲಪ್ಗಳಿದ್ದು ನನ್ನ ಹತ್ರ ಲೆಟರ್ಗಳಿದಾವೆ. ಸೊ ಆ ಲೆಟರ್ಗಳನ್ನ ನಾನೇನ್ ಮಾಡ್ತಾ ಇದೀನಿ, ಎನ್ವಲಪ್ ಒಳಗಡೆ ಪ್ಲೇಸ್ ಮಾಡ್ತಾ ಬರ್ತಾ ಇದೀನಿ. ಸೊ ಪ್ಲೇಸ್ ಮಾಡ್ತಾ ಬರ್ಬೇಕಾದ್ರೆ ಮಿಸ್ ಆಗ್ಬೋದಲ್ವಾ ಅಂತಂದ್ರೆ, ಈ ಲೆಟರ್ ಈ ಎನ್ವಲಪ್ ಮೇಲೆ ಅಡ್ರೆಸ್ ಇರುತ್ತೆ, ಬಟ್ ನಾನು ಲೆಟರ್ ಅನ್ನ ಪ್ಲೇಸ್ ಮಾಡ್ಬೇಕಾದ್ರೆ ಮಿಸ್ ಮಾಡ್ಬೋದು ಅಲ್ವಾ. ಎಲ್ಲದನ್ನು ಕರೆಕ್ಟಾಗಿ ಕೂರಿಸ್ತೀನಿ ಅಂತ ಏನೋ ಅವಶ್ಯಕತೆ ಇಲ್ಲ. ಸೊ ಒಂದೊಂದ್ಸಲಿ ಅವ್ರೇನಾದ್ರೂ ಎ ಅನ್ನೋ ಅಡ್ರೆಸ್ಗೆ ಇರುವಂತಹ ಎನ್ವಲಪ್ಗೆ ನಾನು ಬಿಗೆ ಕಳಿಸ್ಬೇಕಾಗಿರುವಂತ ಲೆಟರ್ ಅನ್ನ ಇಟ್ಬಿಡ್ಬೋದು ಅಲ್ವಾ. ಈ ತರ ಮಿಸ್ ಮ್ಯಾಚ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಸಾಧ್ಯತೆ ಇದ್ರೂ ಕೂಡ ನಾವೇನ್ ಕಂಡುಹಿಡಿಬೇಕು, ಫೈಂಡ್ ದ ನಂಬರ್ ಆಫ್ ವೇಸ್ ಇನ್ ವಿಚ್ ಅಟ್ಲೀಸ್ಟ್ ಒಬ್ರಿಗಾದ್ರೂ ಕೂಡ ಆ ತರ ಕರೆಕ್ಟ್ ಆಗಿರುವಂತ ಲೆಟರ್ ಅವ್ರ ಅಡ್ರೆಸ್ಸಿಗೆ ಹೋಗ್ಬೇಕು. ಅಟ್ಲೀಸ್ಟ್ 1 ಅಂತಂದ್ರೇನು, ಒಬ್ರಿಗಾರು ಹೋಗ್ಬೋದು, ಇಬ್ರಿಗಾರು ಹೋಗ್ಬೋದು, 3 ಜನಕ್ಕಾರ ಹೋಗ್ಬೋದು, 4 ಜನಕ್ಕಾರ ಹೋಗ್ಬೋದು, 5 ಜನಕ್ಕಾರ ಹೋಗ್ಬೋದು, 6 ಕಾರ ಹೋಗ್ಬೋದು, 7 ಕಾರ ಹೋಗ್ಬೋದು, 8 ಕಾರ ಹೋಗ್ಬೋದು ಸರಿನಾ. 8ಕ್ಕೆ 8 ಜನಕ್ಕಾರ ಹೋಗ್ಬೋದು. ಅಟ್ಲೀಸ್ಟ್ ಒಬ್ರಿಗಾರು ಹೋಗ್ಬೇಕು, ಒಂದಕ್ಕಿಂತ ಜಾಸ್ತಿ, ಇಬ್ರಿಗಾರಾಗ್ಲಿ, 3 ಕಾಲಾಗ್ಲಿ, 4 ಆಗ್ಲಿ, 5 ಆಗ್ಲಿ, ಎಷ್ಟು ಜನಕ್ಕಾರಾಗ್ಲಿ ಅಟ್ಲೀಸ್ಟ್ ಒಂದಕ್ಕಿಂತ ಜಾಸ್ತಿ. ಸೊ ಯಾವ ರೀತಿ ಸಾಲ್ವ್ ಮಾಡೋದು, ವೆರಿ ಸಿಂಪಲ್. ಫಸ್ಟ್ ಗಿವನ್ ಅನ್ನ ಬರ್ಕೊಳ್ಳಿ. ಸೊಲ್ಯೂಷನ್ ಬರಿಬೇಕಾದ್ರೆ ಗಿವನ್ ಬರೀಲೇಬೇಕು ಸರಿನಾ. ಸೊ ಏನ್ ಕೊಟ್ಟಿದ್ದಾರೆ ನಮಗೆ, 8 ಲೆಟರ್ಗಳಿದಾವೆ, 8 ಲೆಟರ್ಸ್. ಅದ್ರ ಜೊತೆಗೆ 8 ಪೀಪಲ್ಗೆ ನಾನು ಕಳಿಸ್ಬೇಕು. 8 ಪೀಪಲ್ಸ್ ಲೊಕೇಶನ್ ಅಂತಾನೆ ತೊಗೊಳ್ಳಿ, ಲೊಕೇಶನ್ ಅಥವಾ ಅಡ್ರೆಸ್. ಅದ್ರ ಜೊತೆಗೇನು 8 ಡಿಫ್ರೆಂಟ್ ಎನ್ವಲಪ್ಸ್ಗಳಿದಾವೆ ಸರಿನಾ, ಅಂತಂದ್ರೆ ಅಡ್ರೆಸ್ಡ್ ಎನ್ವಲಪ್ಸ್. ಈಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೇ ಬರೀತೀನಿ ನೋಡಿ, ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ಮಾಡ್ತೀನಿ, ಟೋಟಲ್ ನಂಬರ್ ಆಫ್ ವೇಸ್ ಗಳನ್ನ ನಾನು ಕಂಡುಹಿಡಿತಾ ಹೋಗ್ತೀನಿ. ಟೋಟಲ್ ನಂಬರ್ ಆಫ್ ವೇಸ್. ಸೊ ಟೋಟಲ್ ನಂಬರ್ ಆಫ್ ವೇಸ್ ಅಂತಂದ್ರೇನು, 8 ಎನ್ವಲಪ್ ಗಳಿಗೆ 8 ಲೆಟರ್ ಗಳನ್ನ ನಾನು ಹಾಕಿ 8 ಡಿಫರೆಂಟ್ ಲೊಕೇಶನ್ಸ್ಗೆ ಕಳಿಸ್ಬೇಕು. ಸೊ ಆ ತರ ಇದ್ದಾಗ ನನಗೆ ಎಷ್ಟು ನಂಬರ್ ಆಫ್ ವೇಸ್ಗಳು ಬರ್ಬೋದು, ಸಿಂಪಲ್ 8 ಫ್ಯಾಕ್ಟೋರಿಯಲ್ ವೇಸ್ಗಳು. ಗೊತ್ತಾಯ್ತಾ, 8 ಫ್ಯಾಕ್ಟೋರಿಯಲ್ ವೇಸ್. ಸೊ ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಕ್ಯಾಲ್ಕುಲೇಟರ್ ಅಲ್ಲಿ 8 ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. 8 ಅಂತ ಪ್ರೆಸ್ ಮಾಡಬೇಕು, ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು, ಗೊತ್ತಾಯ್ತಾ. 8 ಅನ್ನ ಪ್ರೆಸ್ ಮಾಡಬೇಕು, ಆಮೇಲೆ ಶಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ಎಕ್ಸ್ ಇನ್ವರ್ಸ್ ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, 8 ಫ್ಯಾಕ್ಟೋರಿಯಲ್ದು ವ್ಯಾಲ್ಯೂ ಬರುತ್ತೆ. ಗೊತ್ತಾಯ್ತಾ, ಯಾವ್ದಾದ್ರು ಆಯ್ತು. 10 ಫ್ಯಾಕ್ಟೋರಿಯಲ್ ಅನ್ನು ಕೂಡ ಇದೇ ರೀತಿ ಕಂಡುಹಿಡಿಯೋದು. 10 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು, ಈ ತರ ಸ್ಟೆಪ್ ಬೈ ಸ್ಟೆಪ್. ಸೊ 8 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನ್ ಬಂದಿದೆ ನನಗೆ, 40,320 ವೇಗಳು ಸರಿನಾ. ಸೊ 40,320 ವೇಸ್ಗಳು ಟೋಟಲ್ ಬಂದಿರೋದು ಅಂತ ಅಂದ್ರೇನು, ಅದರಲ್ಲಿ ಮಿಸ್ ಮ್ಯಾಚ್ ಆಗಿರೋದು ಕೂಡ ಇರುತ್ತೆ, ಕರೆಕ್ಟ್ ಆಗಿ ಹೋಗಿರೋದು ಕೂಡ ಇರ್ತವೆ. ಈಗ ನಾನು ಏನ್ ಕಂಡುಹಿಡಿಬೇಕಾಗಿರೋದು, ಅಟ್ಲೀಸ್ಟ್ 1 ಲೆಟರ್ ಗೆಟ್ಸ್ ಟು ದ ರೈಟ್ ಪರ್ಸನ್ ಅಂತಂದ್ರೆ, ನಾವು 8 ಡಿಫರೆಂಟ್ ಲೊಕೇಶನ್ಸ್ ಕಳಿಸ್ತಾ ಇರ್ತೀವಲ್ಲ, ಅವಾಗ ಅಟ್ಲೀಸ್ಟ್ ಒಬ್ಬ ಪರ್ಸನ್ಗಾದ್ರೂ ಕೂಡ ನಮ್ಗೆ ಲೆಟರ್ ಕರೆಕ್ಟ್ ಆಗಿ ಸೇರ್ಲಿ ಅಂತಂದ್ರೆ, ಅವನಿಗೆ ಕಳಿಸ್ಬೇಕಾಗಿರುವಂತ ಲೆಟರೇ ಅವನಿಗೆ ತಲುಪ್ಲಿ. 1 ಕಾರ ಸೇರ್ಬೋದು, ಅಥವಾ 2 ಪರ್ಸನ್ಗೆ ಸಿಗ್ಬೋದು, 3 ಜನಕ್ಕೆ ಸಿಗ್ಬೋದು, 4 ಜನಕ್ಕೆ ಸಿಗ್ಬೋದು, 5 ಜನಕ್ಕೆ ಸಿಗ್ಬೋದು, ಆ ತರ 8ಕ್ಕೆ 8 ಜನಕ್ಕೂ ಕೂಡ ಸಿಗ್ಬೋದು. ಅಟ್ಲೀಸ್ಟ್ ಒಬ್ರಿಗಾರು ಸಿಗ್ಬೇಕು. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಟೋಟಲ್ ನಂಬರ್ ಆಫ್ ವೇಸ್ಗಳು ಗೊತ್ತಿದ್ದಾವೆ. ಅದರಲ್ಲಿ ನಾನೇನಾದ್ರೂ ಕೂಡ ಯಾರಿಗೂ ಸಿಗಲ್ಲ ಅನ್ನೋ ಕಂಡೀಷನ್ ಅನ್ನ ನಾನು ಸಬ್ಸ್ಟ್ರಾಕ್ಟ್ ಮಾಡ್ಬಿಟ್ಟೆ, ಅಟ್ಲೀಸ್ಟ್ 1ಗೆ ನನಗೆ ವ್ಯಾಲ್ಯೂ ಸಿಗುತ್ತೆ. ಅಟ್ಲೀಸ್ಟ್ 1 ಅಂದ್ರೇನು, 1ಕ್ಕೆ ಸಿಗ್ಬೋದು, 2ಕ್ಕೆ ಸಿಗ್ಬೋದು, 3ಕ್ಕೆ ಸಿಗ್ಬೋದು, 4ಕ್ಕೆ ಸಿಗ್ಬೋದು, 5ಕ್ಕೆ ಸಿಗ್ಬೋದು, 8 ಜನಕ್ಕೆ 8 ಜನಕ್ಕೂ ಕೂಡ ಸಿಗ್ಬೋದು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಟೋಟಲ್ ಅನ್ನ ಕಂಡಿಡ್ಕೊಂಡಿದೀವಿ. ಅದರಲ್ಲಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ನೋ ಒನ್ ವಿಲ್ ಗೆಟ್ ಅಂತಂದ್ರೆ ಯಾರಿಗೂ ಕೂಡ ಅವರಿಗೆ ಬೇಕಾಗಿರುವಂತ ಅಂದ್ರೆ ಅವರಿಗೆ ಕಳಿಸಬೇಕಾಗಿರುವಂತ
ಪೋಸ್ಟಲ್ ಅಡ್ರೆಸ್ಗೆ ಕರೆಕ್ಟ್ ಆಗಿರುವಂಥ ಲೆಟರ್ ಸೇರಲ್ಲ ಅಂತ. ಸೊ ಯಾವ ರೀತಿ, ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2, ನೋ ಪರ್ಸನ್ ಗೆಟ್ಸ್ ದ ರೈಟ್ ಲೆಟರ್. ಸೊ ಈ ತರ ನೋ ಪರ್ಸನ್ ವಿಲ್ ಗೆಟ್, ನೋ ಒನ್ ವಿಲ್ ಗೆಟ್, ಈ ತರ ಕಂಡೀಷನ್ ಬಂದಾಗ ನಾವೇನ್ ಮಾಡ್ತೀವಿ, ಡಿರೇಂಜ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಡಿರೇಂಜ್ಮೆಂಟ್ಸ್ ಕೂಡ ವೆರಿ ಈಸಿ ಫೈಂಡ್ ಔಟ್ ಮಾಡೋದು. ಯಾವ ರೀತಿ, ಡಿರೇಂಜ್ಮೆಂಟ್ ಆಫ್ ಎನ್ ನೋಡಿ ಈ ತರ ಬರೆದ್ರೆ, ಈ ಸಿಂಬಲ್ ಅನ್ನ ಏನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಬರೆದು ಎನ್ ಅಂತ ಬರೆದ್ರೆ ಡಿರೇಂಜ್ಮೆಂಟ್ ಆಫ್ ಎನ್. ಅದೇ ಏನಾದ್ರೂ ನಂಬರ್ ಬರೆದು ಆಮೇಲೆ ಈ ಸಿಂಬಲ್ ಅನ್ನ ಯೂಸ್ ಮಾಡಿದ್ರೆ ಅದು ಫ್ಯಾಕ್ಟೋರಿಯಲ್ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಡಿರೇಂಜ್ಮೆಂಟ್ ಆಫ್ ಎನ್ will be equal to n factorial into 1 minus 1 divided by 1 factorial plus 1 divided by 2 factorial minus 1 divided by 3 factorial plus 1 divided by 4 factorial plus ಅದೇ ರೀತಿ ಹೋಗ್ತಾ ಹೋಗ್ಬೇಕು. ಸರಿನಾ? ಮೈನಸ್ ಪ್ಲಸ್ ನೋಡಿ, ಮೈನಸ್ ಪ್ಲಸ್ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. -1 ಪವರ್ n into 1 divided by n factorial. So this is the formula. ಸೊ ಫಾರ್ಮುಲಾನ ನೀಟಾಗಿ ನೋಡ್ಕೋಬೇಕು. ಡಿರೇಂಜ್ಮೆಂಟ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಇಂಟು 1 minus 1 divided by 1 factorial plus 1 divided by 2 factorial minus 1 by 3 factorial. ಆ ರೀತಿ ಹೋಗ್ಬೇಕು ಇಲ್ಲಿವರೆಗೂ ಎನ್ ನಂಬರ್ಸ್ವರೆಗೂ. ನೋಡಿ ಇಲ್ಲಿ ಮೈನಸ್ ಪ್ಲಸ್ ಆಲ್ಟರ್ನೇಟಿವ್ ಇರಬೇಕು. ಈಗ ನನಗೆ ಟೋಟಲ್ ಎಷ್ಟಿರೋದು ಎನ್ ವ್ಯಾಲ್ಯೂ ಅಂತ ಅಂದ್ರೆ 8. ಸೊ ಏನಂತ ತಗೋಬೇಕು, ಡಿರೇಂಜ್ಮೆಂಟ್ ಆಫ್ 8 ಅಂತ ತಗೋಬೇಕು. ಸರಿನಾ? ಹಿಯರ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 8. ಸೊ ಡಿರೇಂಜ್ಮೆಂಟ್ ಆಫ್ 8 ಏನಕ್ಕೆ ಈಕ್ವಲ್ ಆಗಿರುತ್ತೆ, 8 ಫ್ಯಾಕ್ಟೋರಿಯಲ್ ಇಂಟು 1 minus 1 divided by 1 factorial plus 1 divided by 2 factorial minus 1 divided by 3 factorial plus 1 by 4 factorial minus 1 by 5 factorial plus 1 by 6 factorial minus 1 by 7 factorial plus 1 by 8 factorial. ಗೊತ್ತಾಯ್ತಾ? ಎನ್ 8 ಅಲ್ವಾ ನಮಗಿರೋದು. ಸೊ 8 ಫ್ಯಾಕ್ಟೋರಿಯಲ್ ವರ್ಗೂ ಹೋಗ್ಬೇಕು. ಮೈನಸ್ ಪ್ಲಸ್ ಈ ತರ. ಸೊ ಇವಾಗ ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದು ಗೊತ್ತಲ್ಲ ಯಾವ ರೀತಿ, 8 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು, ಸೊ ಅದನ್ನ ಹೊಡೆದ್ರೆ ನಮಗೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ 8. ಸೊ ಅದೇ ರೀತಿ 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಷ್ಟ್ರದ್ದು ಕೂಡ ಕಂಡುಹಿಡಿದು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಸೊ ಡಿರೇಂಜ್ಮೆಂಟ್ ಆಫ್ 8 ವ್ಯಾಲ್ಯೂ ಏನ್ ಬರುತ್ತೆ, ಸೊ ಇವಾಗ ಎಷ್ಟು ಬಂದಿರೋದು, ಡಿರೇಂಜ್ಮೆಂಟ್ ಆಫ್ 8 14,833 ನಂಬರ್ ಆಫ್ ವೇಸ್ಗಳು ಬಂದಿದ್ದಾವೆ. ಅಂತ ಅಂದ್ರೇನು, ಯಾರಿಗೂ ಕೂಡ, ಒಬ್ಬನಿಗಾಗ್ಲಿ ಯಾರಿಗಾದ್ರೂ ಕೂಡ ಅವರಿಗೆ ಬೇಕಾಗಿರುವಂತ ರೈಟ್ ಲೆಟರ್ ಅವರಿಗೆ ಸಿಗಲ್ಲ. ಅವರಿಗೆ ಕಳಿಸ್ಬೇಕಾಗಿರುವಂತ ರೈಟ್ ಲೆಟರ್ ಅವರ ಅಡ್ರೆಸ್ ಅನ್ನ ತಲುಪಲ್ಲ ಅಂತ. ಸೊ ಇವಾಗ ಸ್ಟೆಪ್ ನಂಬರ್ 3 ಹೋಗೋಣ. ಸ್ಟೆಪ್ ನಂಬರ್ 3 ಅಲ್ಲಿ ಸಿಂಪಲ್, ಅಟ್ ಲೀಸ್ಟ್ ಒನ್ ಪರ್ಸನ್ gets the right letter. Sarna, at least 1 person will get the right letter will be equal to total number of ways minus no one will get their letter. ಸರಿನಾ? ಅವರಿಗೆ ಸಿಗ್ಬೇಕಾಗಿರುವಂತ ಲೆಟರ್ ಸಿಗಲ್ಲ. ಯಾವ ರೀತಿ, ಟೋಟಲ್ ಎಷ್ಟು ಬಂದಿದ್ದು ನಮಗೆ 8 ಫ್ಯಾಕ್ಟೋರಿಯಲ್ ವೇಸ್ ಮೈನಸ್ ನನಗೆ ನೋ ಒನ್ ವಿಲ್ ಗೆಟ್ ಎಷ್ಟು ಬಂದಿರೋದು, ಡಿರೇಂಜ್ಮೆಂಟ್ ಆಫ್ 8. ಸೊ 8 ಫ್ಯಾಕ್ಟೋರಿಯಲ್ ವೇಸ್ ಎಷ್ಟು ಬಂದಿತ್ತು ನನಗೆ, 40,320 ಮೈನಸ್ ನನಗೆ ಡಿರೇಂಜ್ಮೆಂಟ್ ಆಫ್ 8 ಎಷ್ಟು ಬಂದಿರೋದು ನನಗೆ, ಡಿರೇಂಜ್ಮೆಂಟ್ ಆಫ್ 8 ಇಸ್ 14,833. ಸೊ ವ್ಯಾಲ್ಯೂ ಏನಾಗುತ್ತೆ, 40,320 minus 14,833. So value will be 25,487 ways. ಸೊ ಇಷ್ಟು ನಂಬರ್ ಆಫ್ ವೇಸ್ಗಳಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಲೆಟರ್ಸ್ಗಳನ್ನ ಇನ್ ಸಚ್ ಎ ವೇ ದಟ್ ಅಟ್ಲೀಸ್ಟ್ ಒಬ್ರಿಗಾದ್ರೂ ಕೂಡ ಅವರ ರೈಟ್ ಅಂತಂದ್ರೆ ಅವರಿಗೆ ಸಿಗ್ಬೇಕಾಗಿರುವಂತಹ ಲೆಟರ್ ಸಿಗುತ್ತೆ. ಒಬ್ರಿಗೆ ಸಿಗ್ಬೋದು, ಇಬ್ರಿಗೆ ಸಿಗ್ಬೋದು, 3 ಜನಕ್ಕೆ ಸಿಗ್ಬೋದು, 8 ಜನಕ್ಕೂ ಕೂಡ ಸಿಗ್ಬೋದು. ಅದಷ್ಟು ಕೂಡ ಇಲ್ಲಿದೆ. ಫಸ್ಟ್ ಏನ್ ಮಾಡ್ಕೋಬೇಕು, ಟೋಟಲ್ ಅನ್ನ ಕಂಡಿಡ್ಕೋಬೇಕು. ಸೊ 8 ಫ್ಯಾಕ್ಟೋರಿಯಲ್ ಆಗಿರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾರಿಗೂ ಕೂಡ ಲೆಟರೇ ಸಿಗಲ್ಲ, ಒಬ್ರಿಗೂ ಕೂಡ ಅವರಿಗೆ ಕಳಿಸ್ಬೇಕಾಗಿರುವಂತ ಲೆಟರ್ ಸಿಗಲ್ಲ ಅನ್ನೋದನ್ನ ನಾವು ಕಂಡಿಡ್ಕೊಂಡು ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಒಬ್ರಿಗೆ ಸಿಗೋದಾದ್ರೂ ಸಿಗುತ್ತೆ. ಸರಿನಾ? ಅಟ್ಲೀಸ್ಟ್ ಒಬ್ರು ಇರ್ಬೋದು, ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಸೊ ಈ ತರದ ಪ್ರಾಬ್ಲಮ್ಸ್ ಅನ್ನ ಕೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಡಿರೇಂಜ್ಮೆಂಟ್ ಮೇಲೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನು ಪ್ರೀವಿಯಸ್ ಇಯರ್ಸ್ದು ಮಾಡಲ್ ಕ್ವಶನ್ ಪೇಪರ್ಸ್ದು ಅದೆಲ್ಲ ಆ ವಿಡಿಯೋಗಳು ನಿಮಗೆ ಸಿಗ್ತವೆ. ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.